ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ವಿಶ್ವವಿಖ್ಯಾತ ಮೈಸೂರು ದಸರಾ ಹಿನ್ನೆಲೆ ಮೈಸೂರಿನ ಅರಣ್ಯ ಭವನದಲ್ಲಿ ಗಜಪಡೆಗಳು ರಿಲ್ಯಾಕ್ಸ್ ಮೋಡ್ನಲ್ಲಿವೆ. ಗಜಪಡೆಗೆ ಮಾವುತರು ಮಜ್ಜನವನ್ನ ಮಾಡಿಸ್ತಿದ್ದಾರೆ. ಅದರ ಬಗ್ಗೆ ನಮ್ಮ ಪ್ರತಿನಿಧಿ ಸುರೇಶ್ ವಾಕ್ಥ್ರೂ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ವಿಶ್ವವಿಖ್ಯಾತ ನಾಡಹಬ್ಬ ದಸರೆಯ ಮೊದಲ ಕಾರ್ಯಕ್ರಮವಾದ ಗಜಪಯಣ ಈಗಾಗಲೇ ಯಶಸ್ವಿಯಾಗಿರುವಂಥದ್ದು. ಯಶಸ್ವಿಯಾಗಿ ಮೈಸೂರಿನ ಅರಣ್ಯ ಭವನಕ್ಕೂ ಕೂಡ ಮೊದಲ ತಂಡದ ಗಜಪಡೆಯ 9 ಆನೆಗಳು ಕೂಡ ಈಗಾಗಲೇ ಬಂದಿರುವಂಥದ್ದು. ಎಲ್ಲ ಆನೆಗಳು ಕೂಡ ಈಗಾಗಲೇ ರಿಲ್ಯಾಕ್ಸ್ ಮೋಡ್ನಲ್ಲಿದೆ. ಈಗಾಗಲೇ ನನ್ನ ಹಿಂಬದಿಯಲ್ಲಿ ನೋಡ್ಬೋದು, ಎಲ್ಲ ಆನೆಗಳು ಕೂಡ ಈಗಾಗಲೇ ರಿಲ್ಯಾಕ್ಸ್ ಮೋಡ್ನಲ್ಲಿದೆ. ಸೊ ನಾಳೆ ಅಧಿಕೃತವಾಗಿ ಮೈಸೂರು ಅರಮನೆಗೆ ಎಂಟ್ರಿಯನ್ನು ಪಡ್ಕೊಳ್ಳುತ್ತೆ. ವಿಶೇಷವಾದಂಥ ಸ್ವಾಗತ, ವಿಶೇಷವಾದಂಥ ಕಾರ್ಯಕ್ರಮದ ಮೂಲಕವಾಗಿ ಆನೆಗಳನ್ನು ಕರೆತರುವಂಥ ಎಲ್ಲ ಸಿದ್ಧತೆಗಳು ಕೂಡ ಆಗ್ತಿರುವಂಥದ್ದು. ಮತ್ತೊಂದು ಕಡೆ ಧನಂಜಯ ಇರ್ಬೋದು, ಶ್ರೀಕಂಠ ಇರ್ಬೋದು, ಮಹೇಂದ್ರ, ಈ ರೀತಿಯಾಗಿ ಲಕ್ಷ್ಮೀ ಆನೆ, ಅಂದರೆ ಪ್ರತಿಯೊಂದು ಆನೆಗಳಿಗೂ ಕೂಡ ಇಲ್ಲಿ ಒಂದು ರೀತಿಯಲ್ಲಿ ರಿಲ್ಯಾಕ್ಸ್ ಮೂಡ್ನಲ್ಲಿ ಇರಿಸಿದ್ದಾರೆ. ಈಗಾಗಲೇ ನೋಡ್ಬೋದು, ಆನೆಗಳಿಗೆ ಬೇಕಾದಂಥ ಹುಲ್ಲು, ಒಣಕೊಬ್ಬರಿ ಎಲ್ಲವನ್ನು ಕೂಡ ಉಂಡೆ ಮಾಡಿ ಈಗಾಗಲೇ ಆಹಾರವನ್ನು ಕೂಡ ಈಗಾಗಲೇ ಕೊಡ್ತಾ ಇದ್ದಾರೆ. ಇದರ ಜೊತೆಗೆ ಸಾಕಷ್ಟು ಎಲೆಗಳು, ಅಂದರೆ ಇನ್ನಷ್ಟು ಮೇವುಗಳು ಕೂಡ ಈಗಾಗಲೇ ಬರ್ತಿರುವಂಥದ್ದು. ಒಂದು ಹಂತದಲ್ಲಿ ಎಲ್ಲ ಆನೆಗಳು ಕೂಡ ರಿಲ್ಯಾಕ್ಸ್ ಮೂಡ್ನಲ್ಲಿ ಇದ್ದ ನಂತರದಲ್ಲಿ ಸ್ನಾನ ಮಾಡೋದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡ್ಕೋತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಈಗ ಆನೆಗಳಿಗೆ ಪ್ರಾಥಮಿಕವಾಗಿ ಒಂದಷ್ಟು ಬೆಳಗಿನ ಒಂದು ಆಹಾರವನ್ನು, ಅಂದರೆ ಅದಕ್ಕೆ ಇರುವಂಥದ್ದೇ ಎಲೆ ಮತ್ತು ಈ ರೀತಿಯಾದ ಒಣಕೊಬ್ಬರಿ ಈ ರೀತಿಯಾಗಿ ಹಾಕಿ ಕೊಡುವಂಥದ್ದು. ಈಗ ಭತ್ತ ಎಲ್ಲವನ್ನು ಕೂಡ ಮಿಕ್ಸ್ ಮಾಡ್ತಾರೆ. ಈಗಷ್ಟೇ ಮತ್ತೊಂದು ಮೇವು ಕೂಡ ಈಗಾಗಲೇ ಬಂದಿದೆ. ಅಂದರೆ ಆನೆಗಳಿಗೆ ಬೇಕಾದಂಥ ಎಲ್ಲ ತಿಂಡಿಗಳನ್ನು ಕೂಡ ರೆಡಿ ಮಾಡಿಕೊಡುವಂಥದ್ದು ಅರಣ್ಯ ಇಲಾಖೆ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ಈಗಾಗಲೇ ನಿರ್ವಹಿಸ್ತಾ ಇದೆ. ಮತ್ತೊಂದು ಕಡೆ ನೀರಿನ ಒಂದು ವ್ಯವಸ್ಥೆಯನ್ನು ಕೂಡ ಟ್ಯಾಂಕ್ ಮುಖಾಂತರ ಈಗಾಗಲೇ ತಂದಿದ್ದಾರೆ. ಈ ಟ್ಯಾಂಕ್ ಮುಖಾಂತರ ಬಂದಂಥ ನೀರನ್ನು ಮುಂದಿನ ಒಂದು ಹಂತದಲ್ಲಿ ಅದಕ್ಕೆ ಸ್ನಾನ ಮಾಡೋಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡ್ಕೋತಾರೆ. ಒಂದು ಹಂತದಲ್ಲಿ ನಾಳೆ ಬೆಳಗ್ಗೆ ಏನಿದೆ, ಅರಮನೆಯ ಅಂಗಳದಲ್ಲಿ ಎಲ್ಲ ಗಜಪಡೆಯ ಮೊದಲ ಹಂತದ ಆನೆಗಳನ್ನು ಸ್ವಾಗತ ಕೋರಲಿಕ್ಕೆ ಸಿದ್ಧತೆಗಳು ಕೂಡ ಆಗ್ತಿದೆ. ಆದರೆ ಈಗ ನಿನ್ನೆ ಗಜಪಯಣವನ್ನು ಮುಗಿಸಿ ಬಂದಂಥ ಆನೆಗಳಿಗೆ ಅರಣ್ಯ ಭವನದಲ್ಲಿ ಒಂದಷ್ಟು ರಿಲ್ಯಾಕ್ಸ್ ಮೂಡ್ನ ಒಂದು ಕೆಲಸ ಕಾರ್ಯಗಳು ಆಗುತ್ತೆ. ಮತ್ತು ನಗರಕ್ಕೆ ಹೊಂದಿಕೊಳ್ಳುವಂತೆ ನಾಳೆ ಅರಮನೆಗೆ ಬಂದ ನಂತರದಲ್ಲಿ ಆನೆಗಳನ್ನು ಪ್ರಮುಖವಾಗಿ ವಾಕಿಂಗ್ನೇ ಕರ್ಕೊಂಡು ಹೋಗುವಂಥ ಸಿದ್ಧತೆಗಳಾಗುತ್ತೆ. ದಿನನಿತ್ಯ ವಾಕಿಂಗ್ ಆಗುವಂಥದ್ದು, ತದನಂತರದಲ್ಲಿ ಭಾರ ಹೊರುವಂಥ ತಾಲೀಮು ಮಾಡುವಂಥದ್ದು, ತದನಂತರದಲ್ಲಿ ಮರದ ಅಂಬಾರಿಯನ್ನು ಹೊರಿಸಿ ತಾಲೀಮು ಮಾಡಿಸುವಂಥದ್ದು, ಇದೆಲ್ಲವೂ ಕೂಡ ದಸರೆಗೆ ಸಿದ್ಧತೆ ಮಾಡುವಂಥ ಒಂದು ಪ್ರಕ್ರಿಯೆಗಳು ಆಗಿರುವಂಥದ್ದು. ಈಗ ಮೇವನ್ನು ಕೂಡ ಈಗಾಗಲೇ ಗಜಪಡೆಗೆ ಈಗಾಗಲೇ ತಂದಿರುವಂಥದ್ದು. ಆ ಮೇವನ್ನು ಕೂಡ ಗಜಪಡೆಯ ಎಲ್ಲ ಒಂದು ಆನೆಗಳಿಗೂ ಕೂಡ ಒಂದು ಕೊಡ್ತಾರೆ. ತದನಂತರದಲ್ಲಿ ಆನೆಗಳಿಗೆ ನಾಳೆ ಅರಮನೆಗೆ ಬರುವಂಥ ಒಂದು ಸಿದ್ಧತೆಗಳನ್ನು ಕೂಡ ಮಾಡ್ಕೋತಾರೆ. ಸದ್ಯಕ್ಕೆ ಈಗ ರಿಲ್ಯಾಕ್ಸ್ ಮೂಡ್ನಲ್ಲಿರುವಂಥ ಆನೆಗಳಿಗೆ ಸಕಲ ಸಿದ್ಧತೆಗಳು ಕೂಡ ಅರಣ್ಯ ಭವನದಲ್ಲಿ ನಡೀತಾ ಇದೆ. ಮುಂದಿನ ಹಂತಗಳಲ್ಲಿ, ಅಂದರೆ ಪ್ರಮುಖವಾಗಿ ನಾಳೆ ಅರಮನೆಗೆ ಎಂಟ್ರಿ ಕೊಡುವಂಥ ಗಜಪಡೆಯ ಎಲ್ಲ 9 ಆನೆಗಳಿಗೂ ಕೂಡ ಸಿಂಗಾರವನ್ನು ಮಾಡಿ ತದನಂತರದಲ್ಲಿ ಒಂದು ಸಂಭ್ರಮದಲ್ಲಿ ಅರಮನೆಗೆ ಒಂದು ಆಗಮನವನ್ನು, ಸುಸ್ವಾಗತವನ್ನು ಕೋರೋದಕ್ಕೆ ಸಿದ್ಧತೆಗಳು ಕೂಡ ನಡೀತಿರುವಂಥದ್ದು. ಜೊತೆ ಸುರೇಶ್, ಜಿ ನ್ಯೂಸ್ ಕನ್ನಡ, ಮೈಸೂರು.